ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರು. ಆತ್ಮೀಯರೇ, ಈಗಾಗಲೇ ನೋಡ್ತಾ ಇದ್ದೀರಿ, ಇಂಡಿಯಾ ಸಂಘಟನೆಯ ಚರ್ಚೆ ಆದಮೇಲೆ ಒಂದೆರಡು ಹೊಸ ಡೆವಲಪ್ಮೆಂಟ್ಗಳು ಆಗ್ತಾ ಇದ್ದಾವೆ. ಅದಕ್ಕೆ ಕಾರಣ ಮೋದಿ ಮತ್ತು ಶಾ ಜೊತೆ ಹಿಂದೂ ಅಧಿಕಾರಿ ಅವರು ಏನೋ ಮಾಡಲಿಕ್ಕೆ ಹೊರಟರು. ಶಾ ಮತ್ತು ಮೋದಿಯವರು ಮಮತಾರ ಶಕ್ತಿಯನ್ನು ವೆಸ್ಟ್ ಬೆಂಗಾಲ್ದಿಂದ ಖತಮ್ ಮಾಡಬೇಕಂತಾಳೆ. ಆದರೆ ಅವ್ರು ಮಾಡೋದೊಂದಾಯಿತು, ಆಗೋದು ಇನ್ನೊಂದಾಗಲಿಕ್ಕಂತದ. ಅವರು ಪ್ರಾದೇಶಿಕ ಪಕ್ಷಗಳನ್ನೆಲ್ಲ ಬದಿಗೆ ಸರಿಸ ತಮ್ಮತ್ತು ಜಕ್ಕೊಳ್ಳುವಂಥದ್ದು, ತಮ್ಮ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು ಪ್ರಯತ್ನ ಮಾಡ್ತಾಯಿದ್ರು. ಯಾಕಂದ್ರೆ ಅವ್ರಿಗೆ ಯಾವಾಗಲೂ ಒಂದು ಭಯ, ನಾಯ್ಡು ಮತ್ತು ಆಲ್ರೆಡಿ ಬಿಹಾರದ ಮುಗಿದು ಹೋಗಿಬಿಟ್ಟದ ನಮ್ಮ JDU ನಿತೀಶ್ ಕುಮಾರ್ ಅವ್ರದ್ದು. ಆದರೂ ಭಯ, ತಮ್ಮ ಶಕ್ತಿ ತಗೊಳ್ಬೇಕು ಅಂತ ತಿಳ್ಕೊಂಡು ಇದ್ದಂಥ TMC ವೆಸ್ಟ್ ಬೆಂಗಾಲ್ದಲ್ಲಿ TMC ಬೆಂಬಲಿಗರನ್ನು, ನಾಯಕರನ್ನು, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ ಯಾವುದಾದ್ರು ನಾಯಕರನ್ನು ಅವರೊಳಗೆ ಕೊಡುತ್ತಿರೋ ಚಿತ್ರಹಿಂಸೆ, ನೋವು, ಸಂಕಟ, ಜೊತೆಗೆ ಒಂದಿಷ್ಟು ಗಂಟಿದ್ದವರು. ಗಂಟು ಮಾಡೋದು ನಿಮಗೆ ಗೊತ್ತದ, ರಾಜಕೀಯದಲ್ಲಿ ಎಲ್ಲರೂ ಕಳ್ಳರನ್ನ, ಆ ಕಳ್ಳರನ್ನ ಹಿಡಿದ ED, IT, CBI ಮೂಲಕ ದಾಳಿ ಮಾಡಿಸ್ತಾ ಇದ್ದರು. ಇದರಿಂದಾಗಿ ಸಹಜವಾಗಿ ಬೆದರಿ ಅಲ್ಲಿಯ ಶಾಸಕರು, ಅಲ್ಲಿ MP ಗಳು ಅಪ್ಪ ನಮ್ಮನ್ನು ಬಿಟ್ಟರೆ ಸಾಕ ಅನ್ನುವಂಗೆ. ನೀವು ನೋಡಿದರೆ ಈಗಾಗಲೇ ನಮ್ಮ ವಾಹಿನಿ ಮೂಲಕ ಆಗಿರ್ಬೋದು, ರಾಷ್ಟ್ರೀಯ ಮಟ್ಟದ ವಾಹಿನಿಗಳಲ್ಲಿ ಆಗಿರ್ಬೋದು, ಟೊಮೆಟೊ ಕೊಳೆತು ತತ್ತಿ ಕಲ್ಲು ಎಲ್ಲ ಒಗೆಯುವಂಥದ್ದು. ಇದು ಹಿಂದೂ ಕೇಳಲಿಯರಾದಂಥ ಸಂಘಟನೆಗಳೆಲ್ಲ ಘಟನೆಗಳಾಗಿ ಹೋಗ್ಬಿಟ್ಟಿದ್ದಾವೆ. ಇದರಿಂದಾಗಿ ಸಹಜವಾಗಿ ಭಯ, ಆತಂಕ TMC ಶಾಸಕರಲ್ಲೇ ಮತ್ತು ಕಾರ್ಯಕರ್ತರಲ್ಲೇ. ಅಂದ್ರೆ ಒಟ್ಟಾರೆಯಾಗಿ TMC ಅಂದ್ಬಿಟ್ಟು ಎಲ್ಲ ಹೊರಗೆ ಬಂದು BJP ಅಂತ ಸೇರಬೇಕು, NDA ಸೇರಿಸ್ಕೋಬೇಕು ಅನ್ನೋಂಥದ್ದು ಪ್ಲ್ಯಾನ್ ಆಗಿತ್ತು. ಆದರೆ ಅದರ ಅಡ್ವರ್ಸ್ ಎಫೆಕ್ಟ್ ಏನಾಗಲಿಕ್ಕತ್ತದಪ್ಪ ಅಂದ್ರೆ, ಮಮತಾ ಬ್ಯಾನರ್ಜಿನ ತನ್ನ ಪಾರ್ಟಿ ತೆಗೆದುಕೊಂಡು ಕಾಂಗ್ರೆಸ್ನಲ್ಲಿ ಮರ್ಜ್ ಆಗಿಬಿಡ್ಬೇಕು, ವಿಲೀನ ಆಗಿಬಿಡ್ಬೇಕು ಅಂತ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಯಾಕಂದರೆ ಅವ್ರಿಗೂ ಅನ್ನಿಸ್ತಾ ಇದೆ, ತಾನು ತನ್ನ ನಡೆಯನ್ನು ಬಿಟ್ಟರೆ ಆ ಪಕ್ಷದ ಹೇಳ್ಕೊಳ್ಳೋಂಥವ್ರು ಇದ್ದಾರೆ, ನಾಯಕರಿಲ್ಲ ಅಂತಲ್ಲ, ಆದರೆ ಗಟ್ಟಿಯಾಗಿ ಇರುವಂಥವ್ರಲ್ಲ, ಅವರು ಒಂದು ತಪ್ಪು ಮಾಡಿದರು. ಈ ಕಾಂಗ್ರೆಸ್ ಹೆಂಗೆ ಕುಟುಂಬ ರಾಜಕಾರಣ ಮಾಡಿದ್ದು, ಅವರು ಕುಟುಂಬ ರಾಜಕಾರಣ ಮಾಡಿದರು. ಅದರ ಪ್ರತಿಫಲ ಅಲ್ಲಿ ನಾಯಕರು ದೊಡ್ಡ ಪ್ರಮಾಣದಲ್ಲಿ ಬೆಳೆಯಲಿಲ್ಲ, ಒಬ್ಬರು ಬೆಳೆದು ನೋಡಿದರು. ಆದರೆ ಒಟ್ಟು ಪ್ರತಿಫಲ ಇವತ್ತರ ಕಾಣ್ತಾ ಇದೆ. ಹೀಗಾಗಿ ಏಕಾಂಗಿ ಆದಂಥ ಮಮತಾ ಅವರಿಗೆ ಈಗ ಅನಿವಾರ್ಯವಾಗಿ, ಯಾಕಂದ್ರೆ ತನ್ನ ಪಕ್ಷ ಉಳಿಸಬೇಕು. ಪಕ್ಷ ಉಳಿಸ್ಕೊಳ್ಳಿಲ್ಲ ಅಂದ್ರೆ ಈಗಾಗಲೇ 64 ಜನ ಶಾಸಕರು ಒಬ್ಬ ಸಬ್ರತೋ ಬ್ಯಾನರ್ಜಿಯ ಬೆನ್ನತ್ತುವಂಥ ಮಾತಾ ಅವ್ರ ಜೊತೆಗೂಡೆ ಈ ಒಂದು BJPಯಲ್ಲಿ ಅಂದರೆ NDAಯಲ್ಲಿ ಸೇರೋದು ಅಥವಾ ಅದರ ಭಾಗ ಆಗುವಂಥ ಎಲ್ಲ ಲಕ್ಷಣ ಕಾಣೋ ಜೊತೆಗೆ ಇನ್ನೊಂದು 28 MP ಗಳಲ್ಲೇ 20 MP ಹೆಚ್ಚು ಕಡಿಮೆ BJP ಹೋಗುವಂಥದ್ದು, ತಮ್ಮ ಸಂಖ್ಯೆಯನ್ನು ಹೆಚ್ಚು ಮಾಡ್ಕೊಳ್ಳುವಂಥದ್ದು. 20 MP ಬಂದರೆ ಆಟೋಮೆಟಿಕ್ ಆಗಿ 240 + 20 260. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಆನಂತರ ಮತ್ತೆ ಇನ್ನೊಂದಿಷ್ಟು ಹೇಳ್ಕೋಬೇಕು ಅನ್ನುವಂಥ ಮಾತು ಈ ದಿಸೆಯಲ್ಲಿ ಹೊಂಟಿದ್ದನ್ನು ಗಮನಿಸಿದಂಥ ನಮ್ಮ ಮಮತಾ ಬ್ಯಾನರ್ಜಿ ಅವರು, ನಮ್ಮದು ಒಳ್ಳೆ ಮಹಾರಾಷ್ಟ್ರದಲ್ಲಿ ಆದಂಥದ್ದು ಆಗಬಾರ್ದು. ಯಾಕಂದ್ರೆ ಶಿಂದೆ ಅವ್ರಿಗೆ ಹೋಯಿತು, ಮೂಲ ಶಿವಸೇನೆ ಬಿಲ್ಲ ಬಾಣ ದುಡ್ಡು ಗಿಡ್ಡು ಫಂಡ್ಗಳನ್ನೆಲ್ಲ ಹೋಗ್ಬಿಟ್ಟು. ಯಾಕಂದ್ರೆ ಪಾರ್ಟಿ ಫಂಡ್ ಅಂತ ಬಂದಿರ್ತದೆ, ಪಾರ್ಟಿ ಓನರ್ ಯಾರು ಅದ್ರ ಅವ್ರು ಹೋಗಿಬಿಡ್ತದ, ಮೆಜಾರಿಟಿ ಯಾರು ಐತಿ ಅವ್ರದ್ದು. ಹೀಗಾಗಿ ನಂದು ಓದಿದ್ದು ಸಾವಿರಾರು ಕೋಟಿ ರೂಪಾಯಿ ಬಂದಿದೆ ವೆಸ್ಟ್ ಬೆಂಗಾಲದ ಈ TMC ಪಕ್ಷಕ್ಕೆ. ಹೀಗಾಗಿ ಅದು ಉಳಿಸುವ ಸಲುವಾಗಿ ಇವತ್ತು ಅನಿವಾರ್ಯವಾಗಿ ವಿಲೀನ ಆಗಬೇಕಪ್ಪ, ಇದು ಬೇರೆ ಆದಿಲ್ಲ ಕಾಂಗ್ರೆಸ್ನ ಜೊತೆಗೆ ಅನ್ನುವಂಥದ್ದು. ಇದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ಸಿಗೆ ಬಲ ಬರುವ ಜೊತೆಗೆ ಒಂದು ದೊಡ್ಡ ನಾಯಕರು ಸಿಕ್ಕಂಗಾಯ್ತು ಕಾಂಗ್ರೆಸ್ಸಿಗೆ. ಅಲ್ಲಿ ಜನನಾಯಕರು ಇಲ್ಲ, ಹುಂಬತನ ಅದ, ಹೊರಡ್ತನ ಅದ, ಎಲ್ಲನೂ ಅದ ಅವರಲ್ಲಿ ಇಲ್ಲ ಅಂತಲ್ಲ. ಆದರೂ ಒಬ್ಬರು ನಾಯಕರಲ್ಲಿ, ಯಾಕಂದ್ರೆ 42% 42% ಅವರು ಮತಗಳು ಮಮತಾ ಬ್ಯಾನರ್ಜಿ ಅವ್ರು ಬಂದಿದ್ದಾವೆ, ಅವ್ರು TMCಗೆ ಬರ್ತದೆ. ಹೀಗಾಗಿ ಕಾಂಗ್ರೆಸ್ ಒಂದು ವೇಳೆ ಅವ್ರು ಬಂದರೆ ನಿಶ್ಚಿತವಾಗಿಯೂ ಕಾಂಗ್ರೆಸ್ ಇನ್ನಷ್ಟು ಬಲಿಷ್ಠ ಆಗ್ತದೆ. ಅದು 28 ಬರ್ತಾರೋ MP ಏನು 8 ಜನ ಬರ್ತಾರೋ ಅದು ಬೇರೆ ಮಾತು. ಆದರೆ ಅದು ಆಗೋಕ್ಕಿಂತ ಪೂರ್ವದಲ್ಲೇ ಪಕ್ಷವನ್ನು ಕಾಂಗ್ರೆಸ್ನಲ್ಲಿ ಮರ್ಜ್ ಮಾಡಬೇಕು ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಅದಕ್ಕೆ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಮಾತಾಡಿದಾರೆ ಮಮತಾ ಬ್ಯಾನರ್ಜಿ ಅವರು ಅಂತ ಮಾತುಗಳಿದ್ದಾವೆ. ಅಂದ್ರೆ ಕೆಲವೇ ಕೆಲವು ದಿನಗಳಲ್ಲೇ TMC ಇದ್ದಿದ್ದು
ಈ ನಮ್ಮ ಕಾಂಗ್ರೆಸ್ನ ಜೊತೆಗೆ ಮರ್ಜ್ ಆಗ್ತದೆ, ವಿಲೀನ ಆಗ್ತದೆ ಅನ್ನೋಂಥ ಮಾತು. ಏನು ಮಾಡಲಿಕ್ಕೆ ಹೊರಟರು? ಶಾ ಮತ್ತು ಮೋದಿಯವರು ಕಾಂಗ್ರೆಸ್ ಮುಕ್ತ ಭಾರತ ಮಾಡಲಿಕ್ಕೆ ಹೊರಟಿದ್ರು. ಆದರೆ ಕಾಂಗ್ರೆಸ್ ಇವತ್ತಿನ ಪರಿಸ್ಥಿತಿ ನೋಡ್ರೆ ಈ ರಾಜಕಾರಣಿಗಳ ನಿಧಾನಕ್ಕೆ ಪ್ರಾದೇಶಿಕ ಪಕ್ಷ ರಾಜಕಾರಣಿಗಳು NDAಕ್ಕಿಂತಲೂ ಹೆಚ್ಚು ಸೇಫ್ ಯಾವುದಪ್ಪ ಅಂದರೆ ಕಾಂಗ್ರೆಸ್ಸು. ಅಟ್ಲೀಸ್ಟ್ ಕಾಂಗ್ರೆಸ್ ನಮ್ಮನ್ನು ಉಳಿದಕ್ಕಾದ್ರೂ ಬಿಡ್ತಾರೆ. ಇವರು ನಮಗೆ ಅಪಮಾನ ಮಾಡುವಂಥದ್ದು, ಕೆಟ್ಟ ಮಾಡೋದು ಬಿಟ್ಟು ಹೊರಟ್ರೆ ಇವು ಆಗಿದೆಯಲ್ಲ ವೆಸ್ಟ್ ಬೆಂಗಾಲ್ದಾಗ ಆ ಪರಿಸ್ಥಿತಿ ನಮ್ಗೆ ತರ್ತಾರೆ ಅನ್ನುವಂಥ ಪ್ರಬಲವಾದ ಭಾವನೆ ಈ ವಿರೋಧ ಪಕ್ಷಗಳಲ್ಲಿ, ಅದರಲ್ಲೂ ಪ್ರಾದೇಶಿಕ ಪಕ್ಷಗಳಲ್ಲೇ ಬಂದಿದ್ದರಿಂದಾಗಿ ಸಹಜವಾಗಿ ಎಲ್ಲರೂ ಗಾಬರಿ ಆಗ್ತಾ ಇದ್ದಾರೆ. ಏನಪ್ಪ ಇದು ಅಂತೇಳಿ ಈ ದಿಶೆಯಲ್ಲೇ ಮಮತಾ ಬ್ಯಾನರ್ಜಿ ಅವರು ಇವತ್ತು ಈ ಕಾಂಗ್ರೆಸ್ ಜೊತೆಗೆ ಕೂಡುವಂಥದ್ದು, ಜೊತೆಗೆ ರಾಹುಲ್ ಗಾಂಧಿ, ಅಭಿಷೇಕ್ ಬ್ಯಾನರ್ಜಿ ಅವರು ಸಹಿತ ಮಾತಾಡಿದ್ದಾರೆ ಸುದ್ದಿಗಳಿದ್ದಾವೆ. ಇನ್ನೊಂದು ಡೆವಲಪ್ಮೆಂಟ್ ಏನಾಗ್ತಾ ಇದೆಯಪ್ಪ ಅಂದ್ರೆ NCP ನ್ಯಾಷನಲ್ ಕಾಂಗ್ರೆಸ್ ಪಾರ್ಟಿ, ನಮ್ಮ ಶರದ್ ಪವಾರ್ ಅವರು ಸಹಿತ ಅವರು ಕಾಂಗ್ರೆಸ್ ಸೇರಬೇಕಪ್ಪ, ನಾವು ಮರಳಿ ನಮ್ಮ ಪಕ್ಷಕ್ಕೆ ನಾವು ಹೋಗ್ಬೇಕು ಅನ್ನೋದು ವಿಚಾರಕ್ಕೆ ಬಂದಿದ್ದಾರೆ. ಯಾಕಂದ್ರೆ BJPಗೆ ಹೋಯ್ತು NDA ಆಯ್ತಪ್ಪ ನಮ್ಮನ್ನ ಯಾವಾಗ ಏನು ನಾಶ ಮಾಡ್ತಾರೆ ಗೊತ್ತಿಲ್ಲ. ಯಾಕಂದ್ರೆ ಈಗ ಹೊಡೆದು ಹೋಗಿದ್ದಾರೆ. ಅಜಿತ್ ಪವಾರ್ ಪಾರ್ಟಿ ಒಂದು, ಶರದ್ ಪವಾರ್ ಪಾರ್ಟಿ ಒಂದು ಅಂತ NCPಯನ್ನು ಶಿವಸೇನೆಯನ್ನು ಹೊಡೆದಿದ್ದಾರೆ. ಇವ್ರು ನಂಬೋದಕ್ಕೆ ಅನರ್ಹರಿದ್ದಾರಪ್ಪ ಅಂತ ಹೇಳಿ ಅವರು ಕಾಂಗ್ರೆಸ್ ಕಡೆ ಬರುವಂಥ ಎಲ್ಲ ಸಾಧ್ಯತೆಗಳು ಇದ್ದಾವೆ. ಹೀಗಾಗಿ ಶರದ್ ಪವಾರ್ ಮತ್ತು ಮಮತಾ ಬ್ಯಾನರ್ಜಿ ಇವರೆಲ್ಲರೂ ಒಂದು ಕಾಲಕ್ಕೆ ಕಾಂಗ್ರೆಸ್ಸಿಗರಣ. ಆದರೆ ಅವತ್ತು ಇಂದಿರಾ ಗಾಂಧಿ ಅವರ ಪ್ರಭಾವಳಿಯಿಂದಾಗಿ ವಿಶೇಷವಾಗಿ ಅಲ್ಲಿಯ ಡಿಕ್ಟೇಟರ್ದಿಂದಾಗಿ ಶರದ್ ಪವಾರ್ ಅವರು ಮೊದಲು ಹೊರಗೆ ಬಂದರು, ಸಪ್ರೇಟ್ ಪಾರ್ಟಿ ಕಟ್ಕೊಂಡ್ರು, ತಮ್ಮದೇ ನಿಜವಾದ ಕಾಂಗ್ರೆಸ್ ಅಂದರು. ಮತ್ತು ಸ್ವತಃ ಇಲ್ಲೇ ಮಹಾರಾಷ್ಟ್ರದಲ್ಲೇ ತನ್ನ ಪಾರ್ಟಿ ಕಟ್ಕೊಂಡ್ರು, ಆಳಿದ್ರು ಸಹಿತ ಮುಖ್ಯಮಂತ್ರಿ ಆದರು, ಎಲ್ಲ ಆದರು. ಇವತ್ತು ಅವ್ರಿಗೆ ಅನಿಸಿದ ಇನ್ನು ಕೊನೆಯ ಕಾಲದಲ್ಲೇ ನಮ್ಮ ಪಾರ್ಟಿನ ಸಹಿತ ಇವರು ತಮ್ಮಲ್ಲಿ ಮರ್ಜ್ ಮಾಡಿಕೊಂಡು ನಮ್ಮನ್ನು ಬೀದಿಗೆ ತರಬಹುದು NDAದವರು ಅನ್ನುವಂಥ ಭಯ. ಅದೇ ಕಾಲಕ್ಕೆ ಮಮತಾ ಅವ್ರಿಗೆ ಸಹಿತ ಪರಿಸ್ಥಿತಿ ಇದೆ. ಸಪೋಸ್ ಏನಾದರೂ ಭಿನ್ನಮತೀಯರು 64 ಮಂದಿ ಆಗಿದ್ದಾರೆ ಈಗ, ಅವರೆಲ್ಲರೂ ಕೂಡ್ಕೊಂಡು ನಂದು ನಿಜವಾದ ಪಕ್ಷ TMC ನಮ್ಮದು ಅಂತ ಪ್ರತಿಪಾದನೆ ಮಾಡಿ ಕೋರ್ಟ್ಗೆ ಹೋಗಿ ಡಿಸಿಷನ್ ಆಯ್ತಪ್ಪ ಅಂತಂದ್ರೆ ಚಿಹ್ನೆ ಹೋಗ್ತದೆ, ದುಡ್ಡು ಹೋಗ್ತದೆ, ಎಲ್ಲ ಹೋಗಿ ಕಡೆಗೆ ತಾವು ಬೀದಿ ಭಿಕಾರಿ ಆಗುವಂಥ ಪ್ರಸಂಗ ಬರ್ಬೋದು. ಮಮತಾ ಬ್ಯಾನರ್ಜಿ ಅವರ ಈಗ ಅನಿವಾರ್ಯತೆಯಿಂದ TMCಯನ್ನು ಮುರಿದು ಅದರ ಕಾಂಗ್ರೆಸ್ನಲ್ಲಿ ಮರ್ಜ್ ಮಾಡಿ ತಾವು ಕಾಂಗ್ರೆಸ್ ಹೋಗುವಂಥದ್ದು. ಆಲ್ರೆಡಿ ಸೋನಿಯಾ ಗಾಂಧಿ ಅವರು ಉಪಾಧ್ಯಕ್ಷ ಸ್ಥಾನವನ್ನು ಕೊಡೋ ಸಲುವಾಗಿ ಅವ್ರಿಗೆ ಆಹ್ವಾನ ಇಟ್ಟಿದ್ದಾರೆ. ಜೊತೆಗೆ ಇನ್ನೂ ಅನೇಕ ಅವಕಾಶಗಳನ್ನು ಕೊಡ್ತೀವಪ್ಪ ನಾವು ಅನ್ನುವಂಥ ಮಾತನ್ನು. ಮತ್ತು ಇದರಿಂದಾಗಿ ಒಂದು ಕಾಲಕ್ಕೆ ಇಂದಿರಾ ಗಾಂಧಿ ಅವರಿಂದಾಗಿ ಎಷ್ಟೋ ನಾಯಕರು ಕಾಂಗ್ರೆಸ್ನ ಬಿಟ್ಟು ಹೋಗಿಬಿಟ್ರು, ಅದು ಜನನಾಯಕರು. ಇವತ್ತು ಅವ್ರ ಮತ್ತು ಜನಕ್ಕೆ ಈ ಒಂದು ಕಾಂಗ್ರೆಸ್ಸಿಗೆ ಬರೋದ್ರಿಂದಾಗಿ ಸಹಜವಾಗಿ ಇಂಡಿಯಾ ಸಂಘಟನೆಗಿಂತ ಕಾಂಗ್ರೆಸ್ಸಿನಷ್ಟು ಬಲಿಷ್ಠ ಆಗ್ತದೆ. ಮತ್ತು ಕಾಂಗ್ರೆಸ್ ಎಲ್ಲರಿಗೂ ಆಹ್ವಾನ ಕೊಡ್ತದೆ, ಬನ್ರಪ್ಪ ನಾವು ಕರ್ಕೊಳ್ತೀವಿ ಅಂತ. ಒಳ್ಳೆಯ ನಾಯಕರು ಯಾರು ಇದ್ದಾರೆ, ಒಳ್ಳೆಯ ಹೆಸರುವಾಸಿಗಳು, ಅವರನ್ನು ತಮ್ಮ ಪಕ್ಷಕ್ಕೆ ತೆಗೆದುಕೊಳ್ಳುವಂಥ ಒಂದು ಜಾಣತನ ನಿರ್ಧಾರ ಮಾಡ್ತಾಯಿದ್ದಾರೆ. ಹೀಗಾಗಿ ಇದರಿಂದಾಗಿ ಮತ್ತೆ ಮರಳಿ ಶಾ ಮತ್ತು ಮೋದಿಯವ್ರಿಗೆ ಇನ್ನೇನಪ್ಪ ಮತ್ತು ನಾವೇನೋ ಮಾಡಿ ತೆಗೆದಿದ್ವಿ, ಹೋದಿ ಆಪಿ ಸಾಕ್ಷಿ ಅಂದ್ರೆ ಬಂದೆ ಗವಾಕ್ಷಿಯಲ್ಲಿ ಅನ್ನೋ ಮತ್ತೆ ಕಾಂಗ್ರೆಸ್ ಬರ್ತಾ ಇದೆಯಲ್ಲ, ಈ ಎಲ್ಲ ನಾಯಕರು ಮತ್ತೆ ಮರಳಿ ಕಾಂಗ್ರೆಸ್ ಹೋಗ್ತಾ ಇದ್ದಾರಲ್ಲ, ಮುಂದೆ ಏನು ಅನ್ನೋದು ಚಿಂತಿಸೋದು. ಯಾಕಂದರೆ ಎಷ್ಟೋ ನೀವು ಪ್ರಯತ್ನ ಮಾಡಿದ್ರು, ಒಂದಿಲ್ಲ ಒಂದು ಕಡೆ ಹೊಸ ಸಮಸ್ಯೆಯಾಗಿ ಉದ್ಭವ ಆಗಿ ಮುಂದೆ ಬಂದು ನಿಲ್ತಾ ಇದೆ ಅನ್ನುವಂಥ ಇವತ್ತು ತಾವು ಮಾಡಿದ್ದೊಂದು ಆಗ್ತಾ ಇರೋದು ಇನ್ನೊಂದು ಅನ್ನುವಂಥ ಆತಂಕನೂ ಮೋದಿ ಮತ್ತು ಶಾ ಅವರಲ್ಲಿ ಕಾಡ್ತಾ ಇರೋದನ್ನು ನಿಶ್ಚಿತನ ಅನ್ನೋದು ಅಷ್ಟೇ ಮಾತಾಡುವಂಥ ವಿಷಯ ಆಗಿದೆ. ಏನೂ ಇರಲಿ, ಮಮತಾ ಬ್ಯಾನರ್ಜಿ ಅವ್ರ ಮೇಲೆ ಅಥವಾ ಅವ್ರ ಪಾರ್ಟಿ ಮೇಲೆ ವೆಸ್ಟ್ ಬೆಂಗಾಲ್ದಲ್ಲಿ ನಡೆದುಕೊಂಡಂಥ ರೀತಿ ನಿಜವಾಗಿಯೂ ಖಂಡನೀಯ. ಯಾಕಂದ್ರೆ ವಿರೋಧ ಪಕ್ಷ ಇರಬೇಕಂತೇಳಿ ಪ್ರಜಾಪ್ರಭುತ್ವದ ಒಂದು ದೊಡ್ಡ ಗುಣಧರ್ಮ. ಅಂಥ ಪ್ರಸಂಗದಲ್ಲ ವಿರೋಧ ಪಕ್ಷವನ್ನು ಇಲ್ಲ ಮಾಡಿಸ್ಬೇಕಪ್ಪ, ಅದನ್ನು ಇಲ್ಲಾಗಿಸ್ಬೇಕು ಅನ್ನುವಂಥ ದಿಶೆಯಲ್ಲ ನಮ್ಮ BJPಗರು, ಅದರಲ್ಲೂ ಈ ಒಂದು ಹಿಂದುತ್ವವಾದಿಗಳು ಬೆನ್ನೆತ್ತಿದ್ದು ಇವತ್ತು ಈ ದೇಶದ ಪ್ರಜಾಪ್ರಭುತ್ವ ಉಳಿತದನ ಭವಿಷ್ಯದಲ್ಲಿ ಅನ್ನುವಂಥ ಒಂದು ಮಾತು. ಏನಿರಲಿ, ಮಮತಾ ಬ್ಯಾನರ್ಜಿ ಅವರಂತೂ ಈಗ ಒಂದು ಕಠೋರ ನಿರ್ಧಾರ ಮಾಡಿದ್ದಾರೆ. ಅವ್ರಿಗೂ ಇನ್ನೂ ಆಗಿರಬೇಕಿಲ್ಲ ಅಂತಾರೆ. ಯಾಕಂದ್ರೆ ಯಾವ ಕಾಂಗ್ರೆಸ್ನ ವಿರುದ್ಧ ಹೋರಾಡಿ ತೃಣಮೂಲ ಕಾಂಗ್ರೆಸ್ ಮಾಡಿದ್ರು, ಇವತ್ತು ಮತ್ತು ಕಾಂಗ್ರೆಸ್ ಬಂದ ಪ್ರಸಂಗ ಬಂತು. ಮತ್ತು ಹಾಗೆ ಇರೋಕ್ಕಿಂತಲೂ ಪಕ್ಷ ಪೂರ ಹೊಡೆದ ಛಿದ್ರ ಹೋಗಿಂತಲೂ ಅಟ್ಲೀಸ್ಟ್ ಅವ್ರನ್ನ ಮರ್ಜ್ ಆದ್ರೆ ಒಂದಿಷ್ಟು ಉಳಿತದಪ್ಪ, ನಮಗೆ ಅಧಿಕಾರ ಉಳಿತದೆ, ಅಧಿಕಾರ ಇದ್ದರೆ ನಾವು ಬೇಕಾದ ಮಾಡ್ಬೋದು ಅಂತ ಇವತ್ತು ಕಠೋರ ಸತ್ಯ ಅವ್ರಿಗೆ ಗೊತ್ತಾಗಿದೆ. ಎಲ್ಲಿವರೆಗೆ ಮುಖ್ಯಮಂತ್ರಿ ಸ್ಥಾನದಿಂದ ಅವರು ಇಳಿಲಿಲ್ವೋ ಅಲ್ಲಿವರೆಗೆ ಅವ್ರ ಜ್ಞಾನೋದಯ ಆಗಲಿಲ್ಲ, ಅಧಿಕಾರದ ಹೇಗಿರ್ತದೆ ಅಂತೇಳಿ ಇವತ್ತು ಅಧಿಕಾರದ ಮಹಿಮೆಯನ್ನು ಇವತ್ತು ಸುವೇಂದು ಅಧಿಕಾರಿ ಜೊತೆಗೆ ಮೋದಿ ಅವರು ತೋರಿಸ್ಕೊಳ್ತಾ ಇದ್ದಾರೆ. ಅಧಿಕಾರ ಇದ್ದರೆ ಇಲ್ಲ, ಅಧಿಕಾರದ ಏನೂ ಇಲ್ಲ. ಮತ್ತು ಇವತ್ತು ಅನೇಕ ಅವ್ರ ಸಂಘಟಕರು, ಅವ್ರ ಜೊತೆಗಾರರು ಇದ್ದಂಥವ್ರು ಮಮತಾ ಅವರಿಗೆ ಇವತ್ತು ಎಲ್ಲರೂ ಒಬ್ಬೊಬ್ಬರಾಗಿ ದೂರ ಸರಿತಾ ಇದ್ದಾರೆ.
ಇದು ಸಹಿತ ಅವ್ರಿಗೆ ಆಘಾತವನ್ನು ಮಾಡಿರ್ಬೋದು ಅಂತ ಅನಿಸ್ತದೆ. ಅದಕ್ಕೆ ಇದು ಮೂಲ ಕಾಂಗ್ರೆಸ್ ಇದ್ದು ಕಾಂಗ್ರೆಸ್ ಜೊತೆ ಕೂಡೋಣಪ್ಪ ಅಂತ ಕಾಂಗ್ರೆಸ್ ಹೊರಟಿದ್ದಾರೆ. ಜೊತೆಗೆ ಶರದ್ ಪವಾರ್ ಅವರು ಕಾಂಗ್ರೆಸ್ಗೆ ಹೋಗ್ತಾರಾ ಅನ್ನೋಂಥ ಮತ್ತೊಂದು ಪ್ರಶ್ನೆ ಹೇಳ್ತಾ ಇದ್ದಾರೆ. ನೋಡೋಣ ಏನೇನಾಗ್ತದೆ. ಆದ್ರೆ ಇದರಿಂದಾಗಿ ಏನೂ ಮಾಡ್ಲಿಕ್ಕೆ ಹೋಯ್ತು ನಮ್ಮ BJP. ಈಗ ಏನೂ ಆಗ್ಲಿಕ್ಕತ್ತದ ಗೊತ್ತದ ನಿಮಗೆ ಆಗ್ಲಿಕ್ಕತ್ತದ ಅಂತೇಳಿ. ಅದಕ್ಕೆ ಕಾಲ ಎಲ್ಲರಿಗೂ ಒಂದು ಅಂತಿಟ್ಟಿರ್ತದೆ ಅನ್ನೋಂಥ ಮಾತು ಎಲ್ಲರೂ ನೆನ್ಪಿಡ್ಬೇಕಾಗಿದೆ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಸತ್ಯ ಕೈಗಿರಲಿ ವಂದನೆ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.